ಸೀಟಲ್ಲಿ ಕುತ್ಕೊಂಡು ಹೇಳ್ತೀನಿ, ನಾನು ಬದುಕಿರೋವರೆಗೂ ಯಾವುದೇ ಅಧಿಕಾರಿ ಹತ್ರ ₹1 ಭ್ರಷ್ಟಾಚಾರದ ದುಡ್ಡು ತಗೊಳಲ್ಲ. 31 ವರ್ಷಕ್ಕೆ ಈ ಜನತೆ, ತಾಲೂಕಿನ ಜನತೆ ನನ್ನ ಆಶೀರ್ವಾದ ಮಾಡಿದಾರೆ, ಅವ್ರ ಋಣದಲ್ಲಿ ನಾನಿದ್ದೀನಿ. ಎಲ್ಲೂ ಭ್ರಷ್ಟಾಚಾರಕ್ಕೆ ಸಾರ್ವಜನಿಕರು ದುಡ್ಡು ಕೊಡಂಗಿಲ್ಲ, ಅಧಿಕಾರಿಗಳು ತಗೊಳಂಗಿಲ್ಲ. ಎಲ್ಲಾ ಸಾರ್ವಜನಿಕರಲ್ಲಿ ನಾನು ಕೈ ಮುಗಿದು ಮನವಿಯನ್ನ ಮಾಡ್ತೀನಿ. ದೊಡ್ಡಬಳ್ಳಾಪುರ ತಾಲೂಕಿನ ಸಮಸ್ತ ಸಾರ್ವಜನಿಕರಲ್ಲಿ ಕೈ ಮುಗಿದು ಮನವಿ ಮಾಡ್ತೀನಿ. ನನ್ನ ತಾಲೂಕ್ ಪಂಚಾಯತಿ ಆಫೀಸ್, ತಾಲೂಕ್ ಪಂಚಾಯತಿ ಕಚೇರಿಯಲ್ಲಿದೆ. ಇಲ್ಲಿ ನನ್ನ PA ಮುತ್ತುರಾಜ್ ಅಂತ ಹೇಳಿ ಕೂತಿರ್ತಾರೆ. ಯಾವಾಗ ಅವರು ಗೌರ್ಮೆಂಟ್ PA, ಈಸ್ ಅ ಗ್ರೇಡ್ 1 ಸೆಕ್ರೆಟರಿ ಒಂದು ಪಂಚಾಯತಿಯಲ್ಲಿ. ಅವ್ರನ್ನ ಗೌರ್ಮೆಂಟ್ ನಿಯೋಜನೆ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಅರ್ಥ ಆಗ್ಬೇಕು ಎಲ್ಲ. ಜೊತೆಗೆ ಆದರ್ಶ್ ಅಂತ ಹೇಳಿ ಇನ್ನೊಬ್ರು ನಮ್ಮ ಆದರ್ಶ್ ಅಂತ ಹೇಳಿ ಮನೇಲಿ ಇರ್ತಾರೆ. ಇಲ್ಲಿ ನಮ್ಮ ಅಬ್ಬಯ್ಯ ಅಂತ ಹೇಳಿ ಇನ್ನೊಬ್ರು ಇರ್ತಾರೆ. ಇಲ್ಲಿ PA ಅವ್ರು ನನ್ನ ಪ್ರೈವೇಟ್ ನಾನೇ ಇಟ್ಕೊಂಡಿದ್ದೀನಿ. ಅವರು ಮುಂಚೆ ಒಬ್ರು ಸಂಸದರ ಕಚೇರಿಯಲ್ಲಿ ಕೆಲಸ ಮಾಡಿರೋದು, ಅವ್ರನ್ನೂ ಇಟ್ಕೊಂಡಿದ್ದೀನಿ. ಇಲ್ಲೇ ಕೆಲ್ಸಕ್ಕೆ ಇರ್ತಾರೆ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಒಳ್ಳೆ ಒಂದು ಹೇಳಿಕೆ ಕೊಟ್ಟರು. ಅದನ್ನ ನಾನು ಪ್ರಶಂಸೆ ಮಾಡ್ತೀನಿ. ಎಲ್ಲೂ ಭ್ರಷ್ಟಾಚಾರಕ್ಕೆ ಸಾರ್ವಜನಿಕರು ದುಡ್ಡು ಕೊಡಂಗಿಲ್ಲ, ಅಧಿಕಾರಿಗಳು ತಗೊಳಂಗಿಲ್ಲ. ಇದಕ್ಕೆ ಅಂತ ಹೇಳಿ ಒಂದು ಹೊಸ ಇಲಾಖೆನೆ ಮಾಡ್ತೀನಿ ಅಂತ ಹೇಳಿದರೆ ನನಗೆ ಅತ್ಯಂತ ಇಷ್ಟ ಆಗಿದೆ ಈ ವಿಷಯ. ನಾನು ಮುಖ್ಯಮಂತ್ರಿಗಳಿಗೆ ತಾಲೂಕಿನ ಜನತೆಯ ಪರವಾಗಿ ಒಬ್ಬ ಶಾಸಕನಾಗಿ ಧನ್ಯವಾದಗಳು ಸಲ್ಲಿಸ್ತೀನಿ. ಈಗ ನಾನು ನನ್ನ ಸಾರ್ವಜನಿಕರಿಗೆ ಹೇಳ್ತೀನಿ, ಯಾವ್ದಾದ್ರೂ ಅಧಿಕಾರಿ ನಿಮ್ಮನ್ನ ₹5 ಕಾಸು ಕೇಳಿದ್ರೆ, ₹10 ಕಾಸು ಕೇಳಿದ್ರೆ, ₹100 ಕಾಸು ಕೇಳಿದ್ರೆ ನೇರ ಹೇಳಿ, ಯಾಕೆ ಕೊಡ್ಬೇಕಪ್ಪ ನಿಂಗೆ? ರಾಜ್ಯದ ಮುಖ್ಯಮಂತ್ರಿಗಳು ನಾನು ಭ್ರಷ್ಟಾಚಾರ ಸಹಿಸಲ್ಲ, ನಾನು ಭ್ರಷ್ಟಾಚಾರ ಮಾಡಲ್ಲ ಅಂತ ಹೇಳಿದ್ದಾರೆ. ತಾಲೂಕಿನ ಜನತೆಯ ಪರವಾಗಿ ನನ್ನ ಸೀಟಲ್ಲಿ ಕುತ್ಕೊಂಡು ಇದಕ್ಕೆ ತುಂಬಾ ಗೌರವ ಕೊಡುವಂತ ನಾನು ಶಾಸಕ ಸ್ಥಾನಕ್ಕೆ ಇದು ಆಗ್ಲೇಬೇಕು ಅಂತ ನನ್ನ ಜೀವನ ಗುರಿಯಲ್ಲಾಗಿದ್ದೀನಿ. 31 ವರ್ಷಕ್ಕೆ ಈ ಜನತೆ, ತಾಲೂಕಿನ ಜನತೆ ನನ್ನ ಆಶೀರ್ವಾದ ಮಾಡಿದಾರೆ, ಅವ್ರ ಋಣದಲ್ಲಿ ನಾನಿದ್ದೀನಿ. ಯಾವ್ದಾದ್ರು ಒಬ್ಬ ಅಧಿಕಾರಿ ₹1 ಕೇಳಿದ್ರೆ, ಯಾಕಪ್ಪ MLA ಕೊಡ್ಬೇಕಾ ನೀನು ಅಂತ ಕೇಳ್ಬೇಕು. ನೀವು ಪ್ರಶ್ನೆ ಮಾಡ್ಬೇಕು, ಯಾಕೆ ಕೊಡ್ಬೇಕ್ರಿ ನಿನ್ ಕಾಸು? ಮುಖ್ಯಮಂತ್ರಿಗಳು ಬೇಡ ಅಂದವ್ರೆ, MLA ಬೇಡ ಅಂದವ್ರು. ನನಗೆ ಈ ಸೀಟಲ್ಲಿ ಕುತ್ಕೊಂಡು ಹೇಳ್ತೀನಿ, ನಾನು ಬದುಕಿರೋವರೆಗೂ ಯಾವುದೇ ಅಧಿಕಾರಿ ಹತ್ರ ₹1 ಭ್ರಷ್ಟಾಚಾರದ ದುಡ್ಡು ತಗೊಳಲ್ಲ, ₹1 ಟ್ರಾನ್ಸ್ಫರ್ ದುಡ್ಡು ತಗೊಳಲ್ಲ. ಮತ್ತೆ ಅವ್ನು ಏನಕ್ಕೆ ತಗೊಬೇಕು ಭ್ರಷ್ಟಾಚಾರ? ಇಲ್ಲಿ EO ಆಗ್ಬೋದು, PDO ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, RI ಆಗ್ಬೋದು, DT ಆಗ್ಬೋದು, ಯಾರಿಗಾದ್ರೂ ನಾನು ನೇರವಾಗಿ ನಿಮ್ಗೆ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ, ಅವ್ರು ಏನಾದ್ರು ಕಾಸು ಕೇಳಿದ್ರೆ ಬನ್ರಿ ತಾಲೂಕ್ ಪಂಚಾಯತಿ ಆಫೀಸ್ಗೆ, MLA ಆಫೀಸ್ಗೆ ಹೋಗೋಣ, ಇಲ್ಲ ಬನ್ರಿ MLA ಮನೆಗೆ ಹೋಗೋಣ ಅಂತ ಹೇಳಿ ನೀವು ಬರ್ಬೇಕು. ಇಲ್ಲ ಅಲ್ಲಿಂದಾನೇ ನನ್ನ ದೂರವಾಣಿ ಸಂಖ್ಯೆ ಕರೆ ಮಾಡ್ಬೇಕು. ಯಾವ ಬೋರ್ಡ್ ಅಲ್ಲಿ ಬೇಕಾದ್ರೂ ನಿಮ್ ತಾಲೂಕ್ ಆಫೀಸ್ ವ್ಯವಸ್ಥೆಯಲ್ಲಿ ನನ್ನ ನಂಬರ್ ಇದೆ, ನಂಬರ್ ತಗೊಂಡು ಅದನ್ನ ಕರೆ ಮಾಡಿ ಸ್ವೀಕರಿಸ್ತೀನಿ. ದಾಖಲೆ ಕೊಡ್ಬೇಡ್ರಿ, ವಿಡಿಯೋ ಕೊಡ್ಬೇಡ್ರಿ. ಯಾರಾದ್ರೂ ಈ ರೀತಿ ನಿಮ್ಮ ಹತ್ರ ಭ್ರಷ್ಟಾಚಾರ ಮಾಡಿ, ನಿಮ್ಮ ಹತ್ರ ಅವ್ಯವಹಾರ ಮಾಡೋ ದುಡ್ಡು ಕೇಳಿದ್ರೆ ನನಗ್ ಕೊಡಿ. ನನ್ನ ಲೆಟರ್ ಹೆಡ್ ಅಲ್ಲಿ ನನ್ನ ಶಕ್ತಿ ನೀವು ಕೊಟ್ಟಿದ್ದೀರಾ, ಈ ಲೆಟರ್ ಹೆಡ್ ಇದನ್ನ ಉಪಯೋಗಿಸೋದ್ಮೇಲೆ ನೇರವಾಗಿ ಅಲ್ಲೇ ಕ್ರಮ ತಗೊಳಕ್ ಬರೀತೀನಿ. ದಯವಿಟ್ಟು 3 ವರ್ಷದಲ್ಲಿ ಈ ರೀತಿ ಭ್ರಷ್ಟಾಚಾರ ಆಗಿದ್ರೆ ನಾನು ಕ್ಷಮೆ ಯಾಚಿಸ್ತೀನಿ. ಯಾಕಂದ್ರೆ ನಾನು ನನ್ನ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲೂ ಹೇಳಿದೆ, ಭ್ರಷ್ಟಾಚಾರ ರಹಿತವಾದಂತ ಆಡಳಿತ ನಾನ್ ಕೊಡ್ತೀನಿ ಅಂತ. ನಾನ್ ಸ್ವಚ್ಛವಾಗಿ ನಡ್ಕೊಂಡಿದ್ದೀನಿ. ಇವಾಗ ಯಾವ ಪಂಚಾಯತಿಯಲ್ಲೂ ಮೆಂಬರ್ಗಳು ಇಲ್ಲ ದುಡ್ಡು ಕೇಳ್ತಾರೆ ಅಂತ ಹೇಳಕ್ಕೆ, ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಇದ್ದಾರೆ. ದಯವಿಟ್ಟು ಎಲ್ಲೂ ₹1 ದುಡ್ಡನ್ನ, ಲಂಚವನ್ನ ಕೊಡಬೇಡ್ರಿ ಅಂತ ಹೇಳಿ